ಕಣ್ಣು ತೆರೆದರೆ ಕಂಡಾನು ನೋಡು ಯೋಗೀಶ್ವರ ಸ್ವಾಮಿ. ಕೈನಾಗ ಬ್ರಹ್ಮ ದಂಡವ ಹಿಡಿದು ಬರುತ್ತಾನು ನೋಡಿ, ಜಗದಲ್ಲಿ ಮಾಡ್ಯಾನು ನೋಡಿ. ಆ ಕಣ್ಣು ತೆರೆದರೆ ಕಂಡಾನು ನೋಡು ಯೋಗೀಶ್ವರ ಸ್ವಾಮಿ. ಕೈನಾಗ ಬ್ರಹ್ಮ ದಂಡವ ಹಿಡಿದು ಬರುತ್ತಾನೋ ನೋಡಿ, ಜಗದಲ್ಲಿ ಮಾಡ್ಯಾನು ನೋಡಿ, ಜಗದಲ್ಲಿ ಮಾಡ್ಯಾನು ನೋಡಿ. ಬಂದ ಒಡನೆಯೇ ದೋಷ ಕಳೆಯುವನು ಭಕ್ತರ ಮನೆಯೊಳಗ. ಪರರು ಮಾಡಿದಂತ ಪಾಪ ಹೊರುವನು ತನ್ನ ಕರಿಮ್ಯಾಗ. ಬಂದ ಒಡನೆಯೇ ದೋಷ ಕಳೆಯುವನು ಭಕ್ತರ ಮನೆಯೊಳಗ. ಪರರು ಮಾಡಿದಂತ ಪಾಪ ಹೊರುವನು ತನ್ನ ಕರಿಮ್ಯಾಗ. ನೀಗಿದ ವಿಷವ ಕಂಠದೊಳಿರಿಸಿ ನುಡಿವನು ಓಂಕಾರ. ಸುಟ್ಟ ಕಿಚ್ಚಿನಲ್ಲಿ ಬಂದಂತ ಭಸ್ಮಾತನ ಶೃಂಗಾರ. ಸೇವೆ ಸಲ್ಲಿಸಿ ಒಮ್ಮೆ ನೋಡು ನಿನ್ನ ಬಾಳೆಲ್ಲ ಜೇಂಕಾರ. ಬರುವ ಭಕ್ತರಿಗೆ ಗುರುವಾಗಿ ನಿಂದು ಕೊಡುವನು ಆಕಾರ. ಆತನ ಕಾಯವೇ ಬಂಗಾರ, ಆತನ ಕಾಯವೇ ಬಂಗಾರ. ಕಣ್ಣು ತೆರೆದರೆ ಕಂಡಾನು ನೋಡು ಯೋಗೀಶ್ವರ ಸ್ವಾಮಿ. ಕೈನಾಗ ಬ್ರಹ್ಮ ದಂಡವ ಹಿಡಿದು ಬರುತ್ತಾನೋ ನೋಡಿ, ಜಗದಲ್ಲಿ ಮಾಡ್ಯಾನು ನೋಡಿ, ಜಗದಲ್ಲಿ ಮಾಡ್ಯಾನು ನೋಡಿ. ಎಲ್ಲರಿಗೂ ಮುಂಜಾನೆ ಶುಭವಂಜನೆಗಳು. ನಿನ್ನೆ ದಿನಾಂಕ 22/2/2026 ಅಥಣಿಯ ಬಸವನಗರದಲ್ಲಿರುವ ನಮ್ಮ ಯೋಗ ಕೇಂದ್ರದಲ್ಲಿ ಸುಮಾರು 200 ವಿದ್ಯಾರ್ಥಿಗಳು ಬಿಜಾಪುರ, ಬೆಳಗಾವಿ, ಅನೇಕ ಊರುಗಳಿಂದ, ತಾಲೂಕುಗಳಿಂದ, ಜಿಲ್ಲೆಗಳಿಂದ ಆಗಮಿಸಿ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರಿಗೆ ಉತ್ಕೃಷ್ಟ ಯೋಗ ಸಂಸ್ಥೆಯಿಂದ, ಕರ್ನಾಟಕ ಉತ್ಕೃಷ್ಟ ಯೋಗ ಸಂಸ್ಥೆಯಿಂದ ಅದರ ಬ್ರಾಂಚ್ ಜಮಖಂಡಿ ಬಸವ ಬೆಳ್ಳೂರವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಯಿತು. ಆ ಎಲ್ಲ ವಿದ್ಯಾರ್ಥಿಗಳಿಗೆ, ಯೋಗ ಪಟುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಬವಲ್ಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿ ಋಷಿ ಶರಣರನ್ನ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ಬೆನ್ನುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ, ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಈಗ ಓಂ ಓಂಕಾರವನ್ನು ಮಾಡೋಣ. ಓ
ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಕೂಡಿ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷಯಮಾಮೃತಾತ್. ಓಂ ಸನಾವವತೋ ಸನೌ ಭುನಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಕೈಗಳನ್ನ ಮೇಲ್ಗಡೆ ತೆಗೆದುಕೊಂಡು ಕೈಗಳನ್ನು ಜೋರಾಗಿ ಉಜ್ಜಿ ಬಿಸಿಯನ್ನ ನಿಧಾನವಾಗಿ ಕಣ್ಣು ಮೇಲೆ ಆಡಿಸುತ್ತಾ ಈಗ ಜಾಗಿಂಗ್ ಮಾಡೋಣ. ಸುಮಾರು ಇದು ಜಾಗಿಂಗ್ ಒಂದು 5 ಕಿಲೋಮೀಟರ್ ಹೋಗಿ ಬಂದಷ್ಟು ನಮಗೆ ವ್ಯಾಯಾಮ ಆಗ್ತದೆ. ನಿಮ್ಮ ಶಕ್ತಿ ಅನುಸಾರ ಮಾಡಬೇಕು, ಯಾರು ಕಷ್ಟಪಟ್ಟು ಮಾಡಬಾರ್ದು. ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತು ಖುಷಿಯಿಂದ ಲವಲವಿಕೆಯಿಂದ ಆನಂದವಾಗಿ ಕಷ್ಟಪಟ್ಟು ಮಾಡಬೇಕು. ಮಾಡದೆ ಕಟ್ ಮಾಡಬೇಕು. ನಿಧಾನವಾಗಿ ಯಾರು ದಪ್ಪದಿರಿ ಕೈಕಾಲು ನೋವುಗಳನ್ನ ಅವ್ರು ನಿಧಾನವಾಗಿ ಮಾಡಬೇಕು. ಬಜ್ಜು ವೇಟು ಹೊಟ್ಟಿ ಎಲ್ಲ ಕರಗಿಸ್ಬೇಕಂದ್ರೆ ಪುನಃ ಒಂದು 12 ಜಾಗಿಂಗ್ಗಳನ್ನು ಮಾಡಬೇಕು. ಡೈಲಿ ಮಾಡ್ಬೇಕು. ಇದು ಒಂದು ದಿವಸ ಅಲ್ಲ. ನಾವು ಯೋಗಕ್ಕೆ ಧ್ಯಾನ ಮಾಡ್ಬೇಕಾದ್ರೆ ಶರೀರ ಗಟ್ಟಿ ಮಾಡ್ಕೋಬೇಕಾಗ್ತದೆ. ಕೈಕಾಲು ನೋವುಗಳನ್ನು ಕಡಿಮೆ ಮಾಡ್ಕೋಬೇಕು, ವೇಟ್ ಕಡಿಮೆ ಮಾಡ್ಕೋಬೇಕು, ಬಜ್ಜು ಕಡಿಮೆ ಮಾಡ್ಕೋಬೇಕು, ಹೊಟ್ಟೆ ಬಂದಿರ್ತಂದ್ರೆ ಅದನ್ನು ಕಡಿಮೆ ಮಾಡ್ಕೋಬೇಕು. ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕು. ಈಗ ಹೇಳುವ ಗುರುದೇವನ ನೆನೆಯುವ, ಈಗ ಹೇಳುವ ಗುರುದೇವನ ನೆನೆಯುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ, ಆಗು ಮಾಡಿದ್ದು ಶಿರವಾಗಿ ನಮಿಸುವ. ಊರ ಕೋಳಿ ಕೂಗಿದ್ದೆ ಕಾಡನವಿಲು ಬದಲಿದ್ದೆ, ಊರ ಕೋಳಿ ಕೂಗಿದ್ದೆ ಕಾಡನವಿಲು ಬದಲಿದ್ದೆ. ಲಿಂಗ ಪೂಜೆಯ ವೇಳೆ ಮೀರಿ ಹೋಗಿದ್ದೆ, ಲಿಂಗ ಪೂಜೆಯ ವೇಳೆ ಮೀರಿ ಹೋಗಿದ್ದೆ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಗಾಂಧಾರಿಯಂತೆ ರಾಧಾ ಮಾಂಧಾರಿಯಂತೆ, ಶರಣ ಲಿಂಗಾರ್ಚನೆಯಂತೆ, ಶರಣ ಜನರ ಲಿಂಗಾರ್ಚನೆಯಂತೆ. ಆಸನ ಹಾಕುವ ನಾವು ಅಲುಗಡೆ ಕೂಡುವ, ಆಸನ ಹಾಕುವ ನಾವು ಅಲುಗಡೆ ಕೂಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ, ಅಘಹರನ ಅಂಗೈಲಿಟ್ಟು ಅರ್ತಿಲಿ ನೋಡುವ. ಯೋಗಿಯಾಗುವ ಶಿವ ಯೋಗಿಯಾಗುವ, ಯೋಗಿಯಾಗುವ ಶಿವ ಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ.
ಅಪ್ಪ ಬಸವ ಒಪ್ಪ ಅಲ್ಲಮ ಪ್ರಭುವ, ಅಪ್ಪ ಬಸವ ಒಪ್ಪ ಅಲ್ಲಮ ಪ್ರಭುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಚಿಕ್ಕಪ್ಪ ಚೆನ್ನ ಬಸವನ ಕರೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ, ಶಿವಯೋಗದಿ ಕೈ ನೀಡಿರೆನ್ನುವ, ಶಿವಯೋಗದಿ ಕೈ ನೀಡಿರೆನ್ನುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಯೋಗಿಯಾಗುವ ಶಿವಯೋಗಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ, ಸಮರಸ ಸುಖದನುಭಾವಿಯಾಗುವ. ಈಗ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡೋಣ. ಎರಡು ಕೈಗಳನ್ನು ಕಾಲಿನ ಮೇಲೆ ನಿಧಾನವಾಗಿ ರೊಟೇಟ್ ಮಾಡೋದು. ಈ ರೀತಿ ಇದನ್ನು ಮಾಡೋದ್ರಿಂದ ಮೊಣಕಾಲಿನ ಕೀಲು ನೋವುಗಳು ನಿವಾರಣೆ ಆಗ್ತದೆ. ಅಲ್ಲೆಲ್ಲ ಇರುವಂಥ ರಸಗಳೆಲ್ಲ ಚಿಂತಾವ ಮತ್ತು ಆಮ್ಲಜನಕ ಚೆನ್ನಾಗಿ ಸಂಚಲನ ಆಗ್ತವೆ, ಆಕ್ಟಿವ್ ಆಗ್ತಾವೆ. ಇಡೀ ದಿವಸ ನೀವು ಆಕ್ಟಿವ್ ಆಗಿರ್ತೀರಿ. ಈ ನಡೆಗಳನ್ನು ಈ ರೀತಿ ರಿಟೇಟ್ ಮಾಡೋದು. ಬಜ್ಜು ವೇಟು ಕಡಿಮೆ ಡೈಲಿ ಮಾಡಬೇಕು, ಒಂದು ದಿವಸ ಮಾಡೋದಲ್ಲ, ದಿನಾಲು ಮಾಡ್ತಾ ಇರೋದು. Seven, 8, 9, 10. ಡೈಲಿ ಒಂದು 20, 25, 30 ನಿಮಗೆ ಶಕ್ತಿ ಅನುಸಾರ ಡೈಲಿ ಮಾಡಬೇಕು. ಕೈಯೊಳಗ ಕಾಲೊಳಗ ತಾಕತ್ತು ಬರ್ತದೆ, ಆಕ್ಟಿವ್ ಇರ್ತದೆ.
ಪಾದಹಸ್ತಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿರಬೇಕು. ಸಾಧ್ಯ ಆದರೆ ಎರಡು ಕಾಲುಗಳನ್ನು ಕೂಡಿಸಿ ಈ ರೀತಿ ಭೂಮಿಗೆ ಸಮಾಂತರವಾಗಿರುವ ಕೈಗಳು. ಎಷ್ಟು ಸಾಧ್ಯ ಕೈಗಳು ಮೇಲ್ಗಡೆ ಎತ್ತಬೇಕು. ಅಂದಾಗ ಎಷ್ಟು ಕೈಗಳು ಚಾಚಿರ್ತೀವಿ ಅಷ್ಟು ಕೈಗಳು ನಿಧಾನವಾಗಿ ಕೆಳಗಡೆ ಬರಬೇಕು. ನೋಡಿ, ಇದನ್ನು ಮಾಡೋದ್ರಿಂದ ನಮ್ಮ ಬಜ್ಜು, ವೇಟು, ನಡದ ನೋವು, ಕೈಕಾಲು ನೋವುಗಳು, ಕಣ್ಣಿನ ತೊಂದರೆಗಳು ಇವೆಲ್ಲ ನಿವಾರಣೆ ಆಗ್ತದೆ ನೋಡಿ. ಹೆಚ್ಚೆಚ್ಚಿಗೆ ಈ ಸಮಯದಲ್ಲಿ ಈ ಆಸನದಲ್ಲಿ ನಿಲ್ಲಬೇಕು. ಕೂಡಲೇ ಹೇಳಬಾರ್ದು. ನಮ್ಮ ಹಣೆಯನ್ನು ಮೊಣಕಾಲಿಗೆ ಹೆಚ್ಚಾಗಿ ಪ್ರಯತ್ನ ಮಾಡಬೇಕು. ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡೂ ಕಾಲುಗಳು ಕೂಡಿರಲಿ. ಈ ನಡೆದ ಮೇಲಿನ ಭಾಗವನ್ನು ಬಗ್ಗಿಸಬೇಕು. ಇದು ನೇರವಾಗಿರಬೇಕು. ಎರಡೂ ಕೈಗಳು ನಡೆದ ಮೇಗಿರಬೇಕು. ಇದು ಬರೇ ಅರ್ಧ ಚಕ್ರಾಸನ. ಪೂರ್ಣ ಚಕ್ರಾಸನ ಕಿಂತು ಇದನ್ನು ಮಾಡಿದರೆ ಇದು ಅದರಷ್ಟೇ ಲಾಭವನ್ನು ಕೊಡ್ತದೆ. ಈಗ ತಾಡಾಸನ ತಾಡಾಸನ ಮಾಡೋದ್ರಿಂದ ಕೈಕಾಲಿನ ಕೆಳಸೂತನ ನಿವಾರಣೆ ಆಗ್ತದೆ. ಸಣ್ಣ ಮಕ್ಕಳಿಗೆ ಗಿಡ್ಡಿದ್ದವ್ರು ಹೈಟ್ ಆಗ್ತಾರೆ. ಮಕ್ಕಳಿಗೆ ಮತ್ತು ಎಲ್ಲರಿಗೂ ಸ್ಮರಣ ಶಕ್ತಿ ಜಾಸ್ತಿ ಆಗ್ತದೆ, ಸಿಟ್ಟು ಕಡಿಮೆ ಆಗ್ತದೆ, ಚೆನ್ನಾಗಿ ನೀವು ಬ್ಯಾಲೆನ್ಸ್ ಸಿಗ್ತದೆ. ಭಾಳಷ್ಟು ಮಂದಿ ವಯಸ್ಸಾದವರು ಬಾತ್ರೂಮ್ನಾಗ ಬಿದ್ದು ಕೈಕಾಲು ಮುಡ್ಕೊಂಡು ಕ್ಯಾಪ್ಚರ್ ಆಗಿ ಹಾಸಿಗೆ ಹಿಡ್ಕೋತಾರೆ. ಅದಕ್ಕೆ ಈ ತಾಡಾಸನ ಮಾಡೋದ್ರಿಂದ ಒಳ್ಳೆಯ ಮತ್ತು ನಮ್ಮ ಇಲ್ಲಿ ಸ್ಟ್ರೋಕ್ ಹೊಡಿತೈತಿ, ಬ್ರೈನಿಗೆ ಸ್ಟ್ರೋಕ್ ಹೊಡಿತೈತಿ. ಅದು ಈ ಆಸನ ಮಾಡೋದ್ರಿಂದ ನಿವಾರಣೆ ಆಗ್ತದೆ ಮತ್ತು ಹೊಡಿದಿಲ್ಲ. ಈ ರೀತಿ ಕೈಗಳನ್ನು ಲಾಕ್ ಮಾಡಬೇಕು. ಈ ರೀತಿ ಕೈಗಳು ನಿಧಾನವಾಗಿ ಮೇಲ್ಮುಖ ಇರಬೇಕು. ಕೈಗಳು ಕಾಲುಗಳನ್ನು ಬೆಳಗಳ ಮೇಲೆ ನಿಲ್ಲಬೇಕು. ಹಿಂಬಳ ಮೇಲ್ಗಡೆ ಎತ್ತಬೇಕು. ನಮ್ಮ ಎರಡೂ ಕೈಗಳು ಕಿವಿಗೆ ತಾಗಬೇಕು. ಎಷ್ಟು ಸಾಧ್ಯಕತ್ತಷ್ಟು ಈ ಆಸನದಲ್ಲಿ ನಿಲ್ಲಬೇಕು. ಈಗ ವೃಕ್ಷಾಸನ ಮಾಡೋಣ. ಸಮಯದ ಅಭಾವದಿಂದ ಸ್ವಲ್ಪ ಮಾಡಬೇಕಾಗತ್ತೆ. ಒಂದೊಂದು ಸಲ ಟೈಮ್ ಇದ್ದಾಗ ನಾವು 2 ಸಲನೂ ಮಾಡ್ತೀವಿ. 2-3 ಸಲ 4 ಸಲ 5 ಸಲ ಮಾಡ್ಬೋದು. ನೀವು ನೇರವಾಗಿ ಇಲ್ಲಿ ಬಂದು ಕಲಿಯುವವರಿದ್ರೆ ನಾವು ಅವರಿಗೆ ಪೂರ್ಣವಾಗಿ ಕಲಿಸ್ತೀವಿ. ಇದು ಆನ್ಲೈನಲ್ಲಿ ಇರೋದರಿಂದ ಸ್ವಲ್ಪ ಕಲಿಸ್ಬೇಕಾಗತ್ತೆ. ಈ ರೀತಿ ನಿಧಾನವಾಗಿ ಕಾಲುಗಳನ್ನು ಎತ್ತಬೇಕು. ಮೊದಲ ಈ ರೀತಿ ನಿಲ್ಲಬೇಕು. ನಿಂತ್ಗಳೇನ ಈ ರೀತಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ಕೊಳ್ಬೇಕು.
ಈಗ ಬಲಗಾಲಕ್ಕೆ ಎಡ ತೊಡೆ ಮೇಗಳು. ಮೊದಲು ನಿಧಾನವಾಗಿ ಮನಸ್ಸನ್ನು ಮನ್ನ ಹತೋಟಿ ಒಳಗೆ ಇಟ್ಕೋಬೇಕು. ಮನಸ್ಸು ಆ ಕಡೆ ಈ ಕಡೆ ಹರಿದಾಡಕತ್ತಂದ್ರೆ ನಮ್ಮನ್ನು ನಿಲ್ಲಕ್ಕಾಗೋದಿಲ್ಲ. ಅದಕ್ಕೆ ಮನಸ್ಸು ಕಾಲುಗಳನ್ನು ಕಡಿಸ್ತನ ನಿವಾರಣೆ ಆಗಬೇಕು. ಈಗ ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯ ನಮಸ್ಕಾರದ 12 ಹೆಸರುಗಳ ಮಂತ್ರದೊಂದಿಗೆ. ಸೂರ್ಯ ನಮಸ್ಕಾರ ಬಹಳ ಶ್ರೇಷ್ಠವಾದದ್ದು. ಸೂರ್ಯ ನಮಸ್ಕಾರ ಶ್ರೀರಾಮ ಸೂರ್ಯವನ್ನು ನಮಸ್ಕಾರ ಮಾಡಿ ತನ್ನ ಕಾಯಕಕ್ಕೆ ಅಥವಾ ಯಾವುದೇ ಕಲಿಬೇಕಂತಂದ್ರೆ ಅವರು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನಿಗೆ ಶಕ್ತಿಯನ್ನು ಪಡ್ಕೊಂಡು, ಸೂರ್ಯನಲ್ಲಿ 12 ಆಸನಗಳು ಬರ್ತಾವೆ ಮತ್ತು 7 ಆಸನಗಳು ಬರ್ತಾವೆ. ಅವು 12 ಸ್ಟೆಪ್ಸ್ ಇರ್ತಾವೆ. ಅವನು ಮಾಡೋದ್ರಿಂದ ಬಹಳಷ್ಟು ನಮಗೆ ಶರೀರಕ್ಕೆ ಅಷ್ಟೇ ಮತ್ತು ಸೂರ್ಯನಿಗೆ ಒಂದು ಶಕ್ತಿಯನ್ನು ಪಡ್ಕೋಬೇಕಾಗ್ತದೆ. ಈ ರೀತಿ ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಬಾಣವೇ ನಮಃ, ಓಂ ಖಗಾಯ ನಮಃ, ಓಂ ಉಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರಿಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶ್ರೀ ಸವಿತ್ರೇ ಸೂರ್ಯನಾರಾಯ ನಮಃ. ವಿಸ್ರ. ಇನ್ನೊಂದ್ಸಲ ಸೂರ್ಯ ನಮಸ್ಕಾರದ ಆಸನಗಳನ್ನು ಹೆಸರನ್ನು ಹೇಳ್ತಾ ಇನ್ನೊಂದ್ಸಲ ಮಾಡೋಣ. ಪ್ರಣಾಮಾಸನ, ಉದ್ವಸ್ತಾಸನ, ಪಾದಹಸ್ತಾಸನ, ದಕ್ಷಿಣಾತ್ಮ ಸಂಚಾಲನಾಸನ, ಪರ್ವತಾಸನ ಅಂದಾಗ 2 ಹಿಂಬಡಿಗಳು ನೆಲಕ್ಕೆ ಹತ್ತಬೇಕು. ನಮ್ಮ ದೃಷ್ಟಿ ನೋಬೆ ಕಡೆ ಇರ್ಬೇಕು. ಎಷ್ಟು ಸಾಧ್ಯ ಆಗುತ್ತೆ ಕೈ ಕುತ್ತಿಗೆಯನ್ನು ಮುಂದ್ಗಡೆ ನೋಡಿ ಈ ರೀತಿ ಇರ್ಬೇಕು. ಹಿಂಬಡಿ ನೆಲಕ್ಕೆ ಹತ್ತಬೇಕು. ಅಷ್ಟಾಂಗ ನಮನಾಸನ. ಎದೆ ಮತ್ತು ಗಡ್ಡ, ಮೊಣಕಾಲುಗಳು, 2 ಕಾಲುಗಳು, ಕೈಗಳು, 8 ಅವಯವಗಳು ನೆಲಕ್ಕಾಗಿರ್ಬೇಕು. ಭುಜಂಗಾಸನ. ಈ ರೀತಿ ನಮ್ಮ ದೃಷ್ಟಿ ಸ್ವಲ್ಪ ಎದುರುಗಡೆ ಇರಬೇಕು. ಈ ರೀತಿ ಸ್ವಲ್ಪ ಮೇಲ್ಗಡೆ, ಈ ರೀತಿ 2 ಕಾಲುಗಳು ಕೂಡಿರ್ಬೇಕು.
ಮತ್ತೆ ಭುಜಂಗಾಸನ ಮತ್ತು ಇಳಿಮುಡಿ ನೆಲಕ್ಕಾಗಿರಬೇಕು. ವಾಮಸ್ವ ಸಂಚಾಲನಾಸನ ಅಂದಾಗ ಎಡಗಾಲು ಮಧ್ಯದಲ್ಲಿ ಇರಬೇಕು, ನಮ್ಮ ದೃಷ್ಟಿ ಇರಬೇಕು, ಎದುರುಗಡೆ ಇರಬೇಕು. ಪಾದಸ್ಥಾಸನ ಅಂದಾಗ ಎರಡೂ ಕೈಗಳು ಪಾದದ ಹತ್ತಿರ ಇರಬೇಕು, ನಮ್ಮ ಹಣೆಯ ಮೊಣಕಾಲಿಗೆ ಹತ್ತಿರಬೇಕು. ಉದ್ವಸ್ತಾಸನ ಪ್ರಣಾಮ, ಈ ರೀತಿ ಪ್ರಣಾಮಾಸನದಲ್ಲಿ ಬರಬೇಕು. ಕೈಗಳು ಇದೇ ಮೇಲೆ ಇರಬೇಕು, ಇಲ್ಲೆಲ್ಲ ಈ ಕಡೆ ಇರಬೇಕು. ವಿಶ್ರಾಮ. ಸ್ವಲ್ಪ ಕಾಲುಗಳನ್ನ ಅಲ್ಲಾಡಿಸಿ ಈ ರೀತಿ. ಅದನ್ನು ಬಡಿಬೇಕು. ಇವು ಮಾಡೋದ್ರಿಂದ ಈ ಮೊಣಕಾಲದ ಕೀಲು ನೋವುಗಳ ನಿವಾರಣೆ ಆಗ್ತದೆ. ಅಂಗಮರ್ದನೆ ಅಂತ ಎಲ್ಲ ಅವಯವಗಳನ್ನ ಸಡಿಲಿಸುವುದರಿಂದ ಅವೆಲ್ಲ ರಕ್ತ ಸಂಚಾಲನ ಚೆನ್ನಾಗಿ ಆಗ್ತದೆ. ಇಡೀ ದಿವಸ ಆಕ್ಟಿವ್ ಆಗಿರ್ತೀವಿ, ಲವಲವಿಕೆ ಅಂತಿರ್ತೀರಿ, ಆನಂದವಾಗಿರ್ತೀರಿ. ಯೋಗ ಮಾಡುವುದರಿಂದ ಖುಷಿಯಾಗಿರ್ತೀರಿ, ಪ್ರೀತಿಯಿಂದ ಇರ್ತೀರಿ. ಎಲ್ಲರನ್ನ ಪ್ರೀತಿಸುವುದೇ ಯೋಗ. ಯೋಗಕ್ಕಂದ್ರೆ ಬರೀ ಯೋಗಾಸನ ಅಲ್ಲ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆ ರೀತಿ ಬಲಗಳನ್ನು ಸಡಿಲಿಸ್ಕೋಬೇಕು. ನಮ್ಮ ನೋವುಗಳು, ಹಿಂಬಡದ ನೋವುಗಳಾಗುವುದಿಲ್ಲ. ಇವು ಯಾವತ್ತೂ ಮಾಡ್ತಾ ಇದ್ರೆ ಆಕ್ಟಿವ್ ಆಗಿರ್ತಾವೆ, ರಕ್ತ ಸಂಚಾಲನ ಚೆನ್ನಾಗಿ ಆಗ್ತದೆ. ಈಗ ಬಟರ್ಫ್ಲೈ, ಮಾಡೋದ್ರಿಂದ ನರ ಸಣ್ಣ. ಮಹಿಳೆಯರಿಗೆ ಬಹಳಷ್ಟು ಬೊಜ್ಜು ಬಂದುಬಿಟ್ಟಿರ್ತಾರೆ. ಅವರು ಡೈಲಿ ಏನು ಮಾಡಬೇಕು, ಬಟರ್ಫ್ಲೈನ ಕಿವಿ ಮೇಲೆ ಕುತ್ಕೊಳ್ತಿರ್ರಿ. ಅವಾಗಿನ ಬಟರ್ಫ್ಲೈ ಮಾಡ್ತಾ ಇತ್ತಂದ್ರೆ ನರ ಸಣ್ಣ ಇತ್ತಂದ್ರೆ ಆಕ್ಟಿವ್ ಆಗಿರ್ತೀರಿ, ಯಾವುದೇ ತೊಂದರೆಗಳು ಬರುವುದಿಲ್ಲ. ಯಾರಿಗೆ ಹೊಟ್ಟೆ ದೊಡ್ಡದಾಕತಿ ಅವ್ರಿಗೆ ಭಾಳಷ್ಟು ರೋಗಗಳು ಬಂದು ಸೇರ್ಕೊಂಡ್ಬಿಡ್ತಾವೆ ಅದ್ರೊಳಗೆ. ಯಾಕಂದ್ರೆ ಹೊಟ್ಟೆ ದೊಡ್ಡದಿರ್ತೈತಿ. ಹೀಗಾಗಿ ಬ್ಲಡ್ ಕ್ಯಾನ್ಸರು, ಹೇಳಕ್ಕೆ ಬರೋದಿಲ್ಲ, ಕೊಂಡ್ರಾಕ್ ಬರೋದಿಲ್ಲ, BP, ಶುಗರು ಇವೆಲ್ಲ ಬಂದು ಅಟ್ಯಾಕ್ ಆಗ್ತಾವೆ. ಯಾಕಂತಂದ್ರೆ ಹೊಟ್ಟೆ ದ್ವಾರ ಮಾಡ್ಕೊಂಡ್ಬಿಟ್ಟಿರ್ತೇವೆ. ಹೊಟ್ಟೆ ಸಣ್ಣಕ್ಕಂದ್ರೆ ಏನಾಗ್ತದೆ, ಅವು ಯಾವ ಬರೋದಿಲ್ಲ, ಹೆದರಿ. ಅದಕ್ಕೇನು ಮಾಡಬೇಕು, ಹೊಟ್ಟೆಯನ್ನು ಮೊದಲು ಕರಗಿಸ್ಕೋಬೇಕು. ಬೊಜ್ಜು ಶರೀರಕ್ಕೆ ವೇಸ್ಟ್ ವೇಸ್ಟ್ ಬಾಡಿ. ಅದನ್ನು ಇಟ್ಕೊಳ್ಳೋದ್ರಿಂದ ಏನೂ ಲಾಭ ಇಲ್ಲ, ತೊಂದರೆ ಅದ ಹೊರತು. ಅದಕ್ಕೆ ನಾವು ಬೊಜ್ಜನ್ನು ಬರಲಂಗ ಫುಡ್ಡವನ್ನು ಅಂಥ ಫುಡ್ಗಳನ್ನು ತಿನ್ನಬೇಕು. ಈಗ ವಕ್ರಾಸನ ಮಾಡೋಣ. ವಕ್ರಾಸನ ಮಾಡುವುದರಿಂದ ನಮ್ಮ ನಡದ ತೊಂದರೆಗಳು, ಕೈಯಿನ ತೊಂದರೆಗಳು, ಕುತ್ತಿಗೆ ತೊಂದರೆಗಳು, ಸ್ಪಂಡಾಲಿಸಿಸು ನಿವಾರಣೆ ಆಗ್ತದೆ ನೋಡಿ. ಈಗ ಅರ್ಧ ಮಚ್ಚೇಂದ್ರಾಸನ. ಈ ರೀತಿ ಬಲಗಾಲನ್ನು ಹಚ್ಚಿ ಪೃಷ್ಠ ಭಾಗ ಹಚ್ಚಬೇಕು. ಈ ರೀತಿ ಎಡಗೈಯಿಂದ ಒತ್ತಿ ಇದಕ್ಕಿಂತ ಹೆಚ್ಚಿಗೆ ಹೋಗಬಾರ್ದು, ಸಮಾಂತರವಾಗಿರುತ್ತೆ. ಇದಕ್ಕಿಂತ ಹೆಚ್ಚು ಹೋಗಬಾರ್ದು. ರಿವರ್ಸ್. ಎಡಗೈಯನ್ನು ಎತ್ತಿ ಇದು ಇರಬೇಕು. ಬಲಗೈಯಿಂದ ಈ ರೀತಿ ಸ್ವಲ್ಪ ಕಾಲನ್ನು ಒತ್ತಬೇಕು. ಈ ರೀತಿ ತಗೋಬೇಕು. ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ನಿಲ್ಲಬೇಕು.
ಯೋಗ ಕಾಂಪಿಟಿಷನ್ ಅಂತ ತಿಳ್ಕೊಬಾರ್ದು. ಯೋಗನು हमारे भक्ति साधना चैनल को सब्सक्राइब करें और सबसे पहले भजन देखने के लिए बेल आइकन दबाना ना भूलें। ಈಗ ವಜ್ರಾಸನ ಸ್ಥಿತಿ ಬರ್ಬೇಕಾದ್ರೆ ಈ ರೀತಿ ಇರಬೇಕು. ಹೀಗೆ ಮಾಡಬೇಕು. ಸಕ್ಕರೆ ಕಾಯಿಲೆ, ಮಧುಮೇಹಕ್ಕೆ ಮತ್ತು ನಮ್ಮ ಜಠರ ಕ್ರಿಯೆಯನ್ನು ಚೆನ್ನಾಗಿಟ್ಕೋಬೇಕಾಗ್ತದೆ. ನಮ್ಮ ಅಡಿಗೆ ತಯಾರು ಮಾಡೋದು ಇದೆ ಜಠರ ಕ್ರಿಯೆ. ಈ ಜಠರ ಕ್ರಿಯೆಯನ್ನು ಚೆನ್ನಾಗಿಟ್ಕೋಬೇಕು. ಚೆನ್ನಾಗಿಟ್ಕೋಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಸಂಬಂಧಪಟ್ಟಂಥ ಆಸನಗಳನ್ನು ಮಾಡಬೇಕು. ಈ ರೀತಿ ಕೈಗಳನ್ನು ಮಡಚಬೇಕು. ಕಿಬ್ಬಟ್ಟಿ ಒಳಗೆ ಈ ರೀತಿ ಕೂಡಿಸಿ ಉಸಿರನ್ನು ಬಿಡ್ತಾ ಕೆಳಗಡೆ ಬರಬೇಕು. ನಮ್ಮ ಎದೆ ತೊಡಗಿತಾ ಆಗಬೇಕು. ನಮ್ಮ ದೃಷ್ಟಿ ಸ್ವಲ್ಪ ಮೇಲ್ಗಡೆ ಇರಬೇಕು. ನೋಡಿ, ಇಷ್ಟು ಮಾಡುವುದರಿಂದ ಸಕ್ಕರೆ, ಮಧುಮೇಹ, ಡಯಾಬಿಟೀಸ್ ನೋಡಿ ನಮ್ಮ ಶರೀರದಲ್ಲಿರುವ ಬಿಗಿತಗಳನ್ನು ಗಮನಿಸಬೇಕು. ಕಣ್ಣು ಮುಚ್ಚಬೇಕು. ಆಸನಗಳನ್ನು ಮಾಡಿ ಆ ಸ್ಥಿತಿ ಬಂದಾಗ ಕಣ್ಣು ಮುಚ್ಚಿ ನಮ್ಮ ನರನಾಡಿಗಳನ್ನು ಬಿಗಿತಗಳನ್ನು ಗಮನಿಸಬೇಕು. ಹೆಚ್ಚೆಚ್ಚಿಗೆ ಆಸನದ ಸ್ಥಿತಿಯಲ್ಲಿ ಇರಬೇಕು. ಮತ್ತೆ ಆಸನಗಳ ಬಗ್ಗೆ ಕಲಿಬೇಕಾದ್ರೆ ಗುರುಗಳ ಮೂಲಕ ಕಲಿಬೇಕು. ಯಾಕಂದ್ರೆ ಅನೇಕ ನಿಮ್ಗೆ ತೊಂದರೆಗಳಿರ್ತಾವ. ಆ ತೊಂದರೆಗೆ ವಿರುದ್ಧವಾಗಿ ನೀವು ಮಾಡಿದೆ ಆದ್ರೆ ಹೆಚ್ಚಿಗೆ ನೋವುಗಳಾಗಕ ಸಾಧ್ಯತೆಗಳಿರ್ತಾವ. ಅದಕ್ಕೆ ನೀವು ಏನಾಗಿ ಯೋಗ ಕಲಿಬೇಕಂದ್ರೆ ಗುರುವಿನ ಮೂಲಕ ನಿಮಗೆ ಏನು ತೊಂದರೆ ಇಲ್ಲ. ವೈದ್ಯರ ಮುಂದೆ ನೀವು ಹೇಳ್ಬೇಕಾದ್ರೆ ಏನೇನು ತೊಂದರೆ ಅಂತ ಹೇಳ್ತಿರ್ಲ, ಹಂಗೆ ಯೋಗಕ್ಕೂ ಸಹ ನಿಮ್ಮ ತೊಂದರೆಗಳನ್ನು ಹೇಳೇ ಯೋಗ ಮಾಡಬೇಕು. ಕುತ್ತಿಗೆ ನೋವು ಇರ್ತೈತಿ, ಹೆಚ್ಚಿಗೆ ಬಗ್ಗಿದ್ರಾದ್ರೆ ಹೆಚ್ಚಿಗೆ ತ್ರಾಸ ಆಗಿಬಿಡ್ತೈತಿ. ಈ ವೈದ್ಯರ ಕಡೆ ಹೋಗ್ಬೇಕಾದ್ರೆ ಯಾವ ರೋಗದ ಅಂತ ಹೇಳ್ಕೊಂಡು ಹೇಳಿ ಔಷಧ ತಗೋತಾರೆ. ಹಾಗೇನು ಯೋಗಕ್ಕೆ ಬರಬೇಕಾದ್ರೂ ಗುರುವಿನ ಮೂಲಕ ಗುರುವಿಗೆ ನಿಮ್ಮ ತೊಂದರೆಗಳನ್ನು, ನೋವುಗಳನ್ನು ಹೇಳಿ ನೀವು ಯೋಗ ಮಾಡಬೇಕು. ಸುಮ್ಮನೆ ಒಂದು ಯೋಗ ಮಾಡಬಾರ್ದು. ಹಂಗೆ ಯಾರೋ ಯೋಗ ಯೂಟ್ಯೂಬ್ದಾಗ ಹೇಳ್ತಾ ತಿಳ್ಕೊಂಡು ನೀವು ಮಾಡಿದಿರಿ ಅಂದ್ರೆ ಮತ್ತಷ್ಟು ನೀವು ತೊಂದರೆಗೆ ಈಡಾಗುವಂಥ ಸಂಭವ ಇರ್ತದೆ. ಈಗ ಎಡ ಹಸ್ತದ ಮೇಲೆ ಬಲ ಹಸ್ತ ಇರಬೇಕು. ಉಸಿರನ್ನ ಬಿಡ್ತಾ ಕೆಳಗಡೆ ಬರಬೇಕು. ನಾವು ಆ ಯೋಗದ ಸ್ಥಿತಿಗೆ ಬಂದಾಗ ಉಸಿರಾಟದೊಂದಿಗೆ ಯೋಗವನ್ನು ಮಾಡಬೇಕು. ಒಂದು ಸ್ಥಿತಿಗೆ ಬಂದಾಗ ಕಣ್ಣು ಮುಚ್ಚಿರಬೇಕು. ಕಲಿಬೇಕಾದ್ರೆ ಮತ್ತೆ ಕಲ್ತರ ನೋಡ್ರಿ. ಒಂದು ಸ್ಥಿತಿ ಬಂದಿರ್ತಂದ್ರೆ ನೀವು ಕಲ್ತ ನಂತರ ಕಣ್ಣು ಮುಚ್ಚಿ ಬಿಗಿತವನ್ನು ಗಮನಿಸಬೇಕು. ಈಗ ಅರ್ಧ ಉಸಿರಾಸನ ಮಾಡೋಣ. ನೋಡಿ, ಬಹಳಷ್ಟು ಯೋಗ ಕಾಂಪಿಟಿಷನ್ದವರು ಎರಡೂ ಕಾಲುಗಳು ಕೂಡಿರ್ಬೇಕಂತ ಹೇಳ್ತಾರೆ. ಮತ್ತಿದೆ ನೇರವಾಗಿರ್ಬೇಕು. ಈ ನಡೆದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಈ ರೀತಿ ಇರಬೇಕು. ಈ ರೀತಿ ನಿಧಾನವಾಗಿ ಮಾಡಬೇಕು. ಆಸನಗಳು ನಿಧಾನವಾಗಿ ಕಲಿಬೇಕು. ನಿನ್ನೆ ಸುಮಾರು 200 ವಿದ್ಯಾರ್ಥಿಗಳು, ಯೋಗ ಪಟುಗಳು, ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿದ್ದರು. ಭಾಳ ಚೆನ್ನಾಗಿ ಆಸನಗಳನ್ನು ಮಾಡಿದ್ರು. ಅವರ ಗುರುಗಳು ಸಹ ಕರ್ಕೊಂಡು ಬಂದಿದ್ದರು. ಅವರು ಭಾಳ ಚೆನ್ನಾಗಿ ಆಸನಗಳನ್ನು, ಕಠಿಣ ಆಸನಗಳನ್ನು ಮಾಡಿ ತೋರಿಸಿದರು. ಭಾಳಷ್ಟು ವಿದ್ಯಾರ್ಥಿಗಳು, ಹೆಣ್ಣು ಹುಡುಗರು ಚೆನ್ನಾಗಿ ಆಸನಗಳನ್ನು ಮಾಡಿ ತೋರಿಸಿದರು. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದು ಮುಂದಿನ ನಮ್ಮ ಭಾರತ ದೇಶದ ಪರಂಪರೆಯಾಗಿ ಉಳಿಯಬೇಕಾಗಿದೆ. ಈಗ ಪೂರ್ಣ ಉಷ್ಟ್ರಾಸನ ಮಾಡೋಣ. ಈ ರೀತಿ ಕೈಗಳು ಬಲಗೈಯಿಂದ ಬಲಗಾಲಿನ ಹಿಂಬಡೆ ಇಟ್ಕೋಬೇಕು. ಈ ರೀತಿ ಎಡಗೈಯಿಂದ ಇದನ್ನ ಈ ರೀತಿ ಬಂದು ಬಿಡಬೇಕು.
ಬೆಚ್ಚಗೆ ಈ ಸ್ಥಿತಿಯಲ್ಲಿ ನಿಲ್ಲಬೇಕು. ಈಗ ಗೋಮುಖಾಸನ ಮಾಡೋಣ. ಗೋಮುಖಾಸನ ಮಾಡೋದ್ರಿಂದ ನಮ್ಮ ಕೈಯ ನೋವುಗಳು, ಕುತ್ತಿಗೆ ನೋವುಗಳು ಮತ್ತು ಕಾಲಿನ ನೋವುಗಳು, ಮೊಣಕಾಲಿನ ನೋವುಗಳು, ನಡದ ನೋವುಗಳು ಇಷ್ಟೆಲ್ಲ ತೊಂದರೆಗಳ ನಿವಾರಣೆ ಆಗ್ತದೆ. ಯಾಕೆ ನಾವು ಮಾಡಬಾರ್ದು? ಗುಳಿಗೆ ತಗೊಳ್ಳೋದ್ರಿಂದ ಮತ್ತಷ್ಟು ನಮಗೆ ರೋಗಗಳು ಬರ್ತಾವೆ, ಎಲ್ಲ ಸೌದು ಹೋಗ್ಬಿಡ್ತಾವೆ. ವಿಷಕಾರಿ ಅದು. ನಿಮ್ಮ ಜೀವನದಲ್ಲಿ ಅವನ್ನ ತಗೊಳ್ಳೋದ್ರಿಂದ ಮತ್ತಷ್ಟು ನೀವು ತೊಂದರೆಗೆ ಈಡಾಗ್ತೀರಿ. ಗುಳಿಗೆ ತಗೋಬೇಕಂತ ಅನ್ಸತ್ತೆ ಕಂಟಿನ್ಯೂ ಆಗಿ. ನೆಗಡಿ ಆಗಿತ್ತಂದ್ರೆ ಒಂದಿಷ್ಟು ನೀರು ತಗೊಳ್ರಿ. ತಲೆ ನೋವು ಭಾಳ ಆಗಿತ್ತು ತಿಳ್ಕೊಂಡು, ಭಾಳ ತಲೆ ಹಾಫ್ ಹಿಡಾಕಾಗಿತ್ತಂದ್ರೆ ಒಂದಿಷ್ಟು ನೀರು ತಗೊಂಡು ಎರಡೂ ಮೂಗಿಲೆ ಜಗ್ರಿ, ಹಿಂಗೆ ಜಗ್ರಿ ಬಾಯಾಗ ನೀರು ಬರ್ತದೆ ನೋಡ್ರಿ. ಡೈಲಿ ಮಾಡ್ರಿ. ಗುಳಿಗೆ ತಗೊಳ್ಬೇಕಾಗಿಲ್ಲ ತಲೆನೋವಿಗೆ. ಭಾಳ ಮಂದಿ ತಲೆನೋವು ಸತ್ತಿರ್ತಾರೆ, ಗುಳಿಗೆ ತಗೋತಾರೆ. ಇಷ್ಟು ಡೈಲಿ ಮಾಡ್ತಾ ನೀವು ಡೈಲಿ ಇರಿ, ನಿಮ್ಮ ತಲೆನೋವು ಕಡಿಮೆ ಆಗ್ತದೆ. ಕಣ್ಣಿನ ತೊಂದರೆಗಳು ನಿವಾರಣೆ ಆಗ್ತದೆ. ಈ ರೀತಿ ಅದನ್ನ ಬಿಟ್ಟು ವೈದ್ಯರ ಕಡೆ ಹೋಗಿ ಗುಳಿಗೆ ತಗೋದು, ಹ್ಯಾಬಿಟ್ ಮಾಡ್ಕೊಂಡ್ಬಿಡೋದು. ಯೋಗ ಮಾಡಂಗಿಲ್ಲ ಅಂತ ಯೋಗ ಮಾಡ್ರಿ. ನೀವೆಲ್ಲ ಯೋಗ ಮಾಡೋದ್ರಿಂದ ಯಾವುದು ತೊಂದರೆಗಳು ಬರೋದಿಲ್ಲ, ನಿಮ್ಮ ಸನಿಯಕ್ಕೆ ಬರೋದಿಲ್ಲ. ಯಾಕಂದ್ರೆ ಎದುರು ಓಡಿ ಹೋಗ್ಬಿಡ್ತದೆ. ಕಣ್ಣು ಮುಚ್ಚಬೇಕು, ನಮ್ಮ ಬಿಗಿತವನ್ನು ಗಮನಿಸಬೇಕು. ನೋಡು, ಕುತ್ತಿಗೆ ನೋವುಗಳು, ಸ್ಪಂಡಲೈಸಿಸ್ ಆಗ ಅವ್ರಿಗೆ ಪಟ್ಟ ಹಾಕೊಂಡಿರ್ತಾರ. ಅವರು ಇದನ್ನ ಮಾಡೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಪಟ್ಟ ಹಾಕುವ ಅವಶ್ಯಕತೆನೇ ಇಲ್ಲ. ಅವರು ನಮ್ಮಲ್ಲಿ ಒಬ್ಬರು ನಮ್ಮ ಫ್ರೆಂಡ್ ಅದಾರ, ಅವ್ರು ನಿಮಿಷ ಪಟ್ಟ ಹಾಕೊಂಡ ತಿರುಗಾಡ್ತಾರೆ. ಬರೀ ಯೋಗಾಸನಕ್ಕಂದ್ರೆ ಬರಂಗಿಲ್ಲ. ಅವ್ರು ಒಂದು ದೊಡ್ಡ ಮಾತು ಹಾಕೊಂಡು ಪಟ್ಟ ಸುಚ್ಚಿ ಹಾಕೊಂಡು ಮತ್ತೆ ಕರ್ಚಿಪ್ ಹಾಕೊಂಡು ತುಂಬ ಹಾಕೊಂಡು ಅಡ್ಯಾಡೋದು ಕುತ್ತಿಗೆ. ಯಾಕೆ ಬೇಕದೆಲ್ಲ? ಯೋಗ ಮಾಡಿ ಆರಾಮಾಗಿ ಖುಷಿಯಾಗಿ ಅದನ್ನು ಹಾಕ್ಕೊಂಡು ಎದ್ದುಗಳನ್ನು ಹಾಕೊಂಡು ಹೋಗ್ಬೇಕು. ಯಾಕೆ ಬೇಕದು? ಶರೀರಕ್ಕೆ ಎಷ್ಟು ಬೇಕಷ್ಟ ನಾವು ಚೆನ್ನಾಗಿ ಹೋಗ್ಬೇಕಂತಂದ್ರೆ ಒಂದು ತಾಸು ನೀವು ಯೋಗ ಮಾಡಿದ್ರೆ ಸಾಕು. ಯಾವ ಗುಳಿಗೆ ತಗೊಳ್ಬೇಕಾಗಿಲ್ಲ, ಯಾವ ದವಾಖಾನೆಗೆ ಹೋಗ್ಬೇಕಾಗಿಲ್ಲ, ಯಾವ ನೀವು ಟ್ರೀಟ್ಮೆಂಟು ಮಾಡಬೇಕಾಗಿಲ್ಲ, ಎಲ್ಲಿ ಯಾವ ಸೆಂಟ್ರಕ್ಕೂ ವೆಲ್ನೆಸ್ ಸೆಂಟ್ರಕ್ಕೂ ಏನು ಹೋಗೋದು ಬೇಕಾಗಿಲ್ಲ. ಯೋಗ ಮಾಡಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಸಂಡಾಸ ಮಾಡಿ. ಇಷ್ಟು ಮಾಡಿದ್ರೆ ಸಾಕು. ಮೊದಲು ರೈತರಿಗೂ ಸಹ ಈಗ ರೈತರಿಗೂ ರೋಗ ಬರಾಕತ್ತವ, ಕ್ಯಾನ್ಸರ್ ಬರಾಕತ್ತಾವ. ಯಾಕಂದ್ರೆ ತಿನ್ನುವ ಆಹಾರದಲ್ಲಿ ದೋಷಪೂರಿತ ಆಹಾರದ ಸಾಕಷ್ಟು ಕಬ್ಬುಗಳಿಗೆ ಸಕ್ಕರೆಯನ್ನು ತಿನ್ನೋದು ಕಡಿಮೆ ಮಾಡಬೇಕು. ಮೈದಾ ಹಿಟ್ಟು ತಿನ್ನುವಂಥ ಬೇಕರಿ ಫುಡ್ಗಳನ್ನು ಪೂರ್ಣವಾಗಿ ನಿಷೇಧ ಮಾಡ್ಕೋಬೇಕು. ಮಕ್ಕಳಿಗೆಲ್ಲ ಬೇಕರಿ ಫುಡ್ಗಳನ್ನ ಹಾಕಕತ್ತೀರಿ. ಅವ್ರು ಬೇಕರಿ ಫುಡ್ಗಳನ್ನ ಹಾಕಿ ಕಳಿಸಿ ಅವರು ಹಸುವಾಗಿರ್ತಾವ, ಬ್ರೆಡ್ಡು ಬಿಸ್ಕಿಟು ಹಾಕಿ ಕಳಿಸಿಬಿಡ್ತೀರಿ. ಅವ್ನು ತಿಂದು ಏನು ಶಕ್ತಿ ಬರ್ತಾವೆ. ಅವು ಚೆನ್ನಾಗಿ ಒಂದು ಚರ್ಗಿ ತುಂಬಿಕೊಡ್ಬಾರಂದ್ರೆ ಬರೋದು ಒಲ್ಲೆ ಅಂತಾವು. ಅದಕ್ಕೆ ಬೇಕರಿ ಫುಡ್ಗಳನ್ನು ಚೆನ್ನಾಗಿ ಚಪಾತಿ ರೊಟ್ಟಿ ಮಾಡಿ ಕಳಿಸಿರು. ಈಗ ಶಶಾಂಕ ಇದು ಮಾನಸಿಕವಾಗಿ ಬಳಲುವವರಿಗೆ ಮತ್ತು ಭಾಳಷ್ಟು ಆಯಾಸವಾದಾಗ, ತೊಂದರೆಯಾದಾಗ ಆರಾಮಾಗಿ ಮಾಡ್ಬೋದು. ನೋಡಿ, ಈಗ ಚೈಲ್ಡ್ ಪೋಷನ್ ಅಂತಾರೆ, ಈ ರೀತಿ ಮಾಡುವುದು. ಆರಾಮಾಗಿ ವಿಶ್ರಾಂತಿಯನ್ನು ಪಡೆಕೊಂಡು ಬಹಳಷ್ಟು ಮಂದಿ ಮಾನಸಿಕವಾಗಿ ಬಳಲ್ತಾರೆ. 80% ಈ
ಮಾನಸಿಕ ಯಾಕೆ ಬರ್ತಾರೋ ಅನ್ನೋದು ಯೋಗ ಹೇಳ್ತದೆ ನಿಮ್ಗೆ. ಯೋಗಕ್ಕೆ ಬರ್ರಿ ನೀವು ಯಾಕೆ ಮಾನಸಿಕವಾಗಿ ಬರಲಾಕತ್ತೀರಿ, ಯಾಕೆ ನೀವು ತೊಂದರೆಗಳನ್ನ ಅನ್ನೋದನ್ನ ಯೋಗ ತಾನೇ ನಿಮ್ಗೆ ಹೇಳಿ ಕಲಿಸ್ತದ. ಅದನ್ನು ದೂರ ಇಡಕ್ಕೆ ಪ್ರಯತ್ನ ಮಾಡಾಕತ್ತದ ಯೋಗ. ಅದಕ್ಕೆ ಬನ್ನಿ. ಸಮಯ ಆಗಿರೋದ್ರಿಂದ ಮತ್ತೆ ನಾಳಿನ ಮುಂದಿನ ಆಸನಗಳನ್ನು ಮಾಡೋಣ, ಮುಂದಿನ ಪ್ರಾಣಾಯಾಮವನ್ನು ಮಾಡೋಣ, ಭ್ರಾಮರಿ ಮಾಡೋಣ. ಈಗ ಉದ್ಗೀತ ಓಂಕಾರವನ್ನು ಮಾಡೋಣ. ಈ ರೀತಿ ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಬೆನ್ನು ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಮೌನ, ಪ್ರಣವ ಧ್ಯಾನ, ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ನಿಮ್ಮ ಗಮನವಿರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಅವುಗಳ ಬೆನ್ನು ಹತ್ತಿ ಹೋಗಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಿಮ್ಮೆಲ್ಲರ ಪ್ರಾರ್ಥನೆಯಾಗಬೇಕು. ಏ ಪರಮಾತ್ಮ, ಏ ದಯಾಳು, ನಿನ್ನ ದಯೆ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಗಿರಲೆಂದು ನಾವೆಲ್ಲರೂ ಕೂಡಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಧಾನವಾಗಿ ಎರಡು ಕೈಗಳನ್ನು ಮೇಲ್ಗಡೆ ಎತ್ಕೊಂಡು ಕೈಗಳನ್ನು ಬಿಚ್ಚಿ ಕಣ್ಣಿಗಾಡಿಸಿ ಈಗ ಎರಡೂ ಕೈಗಳನ್ನು ಈ ರೀತಿ ಇಟ್ಟು ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯ ಸರಸ್ವತಿ ಕರ ಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರ ದರ್ಶನಂ. ಈ ರೀತಿ ನಮ್ಮ ಕೈಗಳಲ್ಲೇ ಸರಸ್ವತಿ, ಲಕ್ಷ್ಮಿ, ಗೌರಿ ನೆಲೆಯಾಗಿ ಇರುವರು. ಅವರನ್ನು ಸ್ಮರಿಸಿಕೊಳ್ಳೋಣ, ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ಶಾಂತಿ ಪಾಠ,
ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರಗಳು. ಭೂಮಿಗೆ ನಮಸ್ಕಾರವನ್ನು ಮಾಡೋಣ, ಬೆಳಕನ್ನು ಕೊಡುವಂಥ ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋಣ. ತಾವು ಭಾಗಿಯಾದಂಥ ಎಲ್ಲ ಯೋಗದಲ್ಲಿ ಭಾಗವಹಿಸುವಂತೆ ಹೇಳಲು ಪ್ರೇರೇಪಣೆ ಮಾಡುವಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ನಿನ್ನೆ ನಾವು ಯೋಗ ಸ್ಪರ್ಧೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಉತ್ಕೃಷ್ಟ ಯೂನಿವರ್ಸಿಟಿ ಕರ್ನಾಟಕ ಬ್ರಾಂಚ್ ಜಮಖಂಡಿಯಿಂದ ಬಸವ ಬೀಳೂರವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಸುಮಾರು 200 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಹೀಗಾಗಿ ನಾವು ನಿನ್ನೆ ಆನ್ಲೈನ್ದಲ್ಲಿ ಹೇಳಲು ಆಗಲಿಲ್ಲ, ಕ್ಷಮೆಯನ್ನು ಕೇಳ್ತಾ ಮತ್ತೆ ನಾಳೆ 6:30 ಗಂಟೆಗೆ ಸೇರೋಣ. ಬನ್ನಿ ಭಾಗವಹಿಸಲು ಹೇಳಿ. SKH ಫೇಸ್ಬುಕ್, ಯೂಟ್ಯೂಬ್ ಯೋಗ SKH ಅತನಿ ಯೂಟ್ಯೂಬ್ದಲ್ಲಿ ನೋಡಬಹುದು. ತಾವೆಲ್ಲ ಭಾಗಿಯಾದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದ.